ನಮಸ್ತೆ ಬಂಧುಗಳೇ, ವೆಲ್ಕಮ್ ಟು ವಸುಜಯ ಮಲ್ನಾಡ್ ಕುಕ್ಕಿಂಗ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ನಿಮಗೆ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ದೇವರ ಹತ್ರ ಬೇಡ್ಕೊತಿದ್ದೀನಿ. ನಾನು ಚೆನ್ನಾಗಿದ್ದೀನಿ. ಬನ್ನಿ, ಇವತ್ತೊಂದು ಮಕ್ಕಳಿಗೆ ಇಷ್ಟವಾದಂಥ ಫ್ರೂಟ್ಸಿಂದ ಮಾಡೋಣ. ಏನು ಮಾಡ್ತಿದ್ದೀನಿ, ಹೇಗೆ ಮಾಡ್ತಿದ್ದೀನಿ ಅಂತ ನೋಡೋಕ್ಕಿಂತ ಮೊದಲೇ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಬೆಲ್ಲೈಕನ್ ಬರುತ್ತೆ, ಸಬ್ಸ್ಕ್ರೈಬ್ ಮಾಡಿದ ಮೇಲೆ ಬೆಲ್ಲೈಕನ್ ಒತ್ತಿದರೆ ಆಲ್ ಅಂತ ಬರುತ್ತೆ. ಆಲ್ ಮೇಲೆ ಕ್ಲಿಕ್ ಮಾಡಿದರೆ ನಾನು ಹಾಕೋ ಪ್ರತಿಯೊಂದು ವೀಡಿಯೋನೂ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಆವಾಗ ಮೊದಲನೇ ವೀಡಿಯೋ ನೋಡೋ ಅಂಥ ವ್ಯೂವರ್ಸ್ ನೀವು ಆಗ್ಬೋದು. ಪ್ಲೀಸ್ ಲೈಕ್ ಕೊಡಿ, ಕಮೆಂಟ್ ಮಾಡಿ, ಬ್ಯಾಡ್ ಕಮೆಂಟ್ ಮಾಡಬೇಡಿ. ಬನ್ನಿ ಹೇಗೆ ಮಾಡೋದು ನೋಡೋಣ. ಇದಕ್ಕೆ ಏನೇನು ಬೇಕಪ್ಪ ಅಂದರೆ ಒಂದು ಲೋಟ, ದೊಡ್ಡ ಲೋಟದಲ್ಲಿ ಹಾಲು ತೊಗೊಂಡಿದ್ದೀನಿ. ನಾನು ಒಂದು ಲೋಟ ಹಾಲು ತೊಗೊಂಡಿದ್ದೀನಿ, ಕಾಣಿಸ್ತಿದೆ ಅಲ್ವಾ? ಹಾಗೆ ಕಸ್ತೂರಿ ಬೀಜ ಅಂತ ಹೇಳ್ತಾರೆ, ಇದಕ್ಕೆ ಕಾಮ ಕಸ್ತೂರಿ ಬೀಜ ಅಂತ ಹೇಳ್ತಾರೆ. ನಮ್ಮ ಕಡೆ ತಂಪಿನ ಬೀಜ ಅಂತಲೂ ಹೇಳ್ತೀವಿ. ಅದನ್ನು ನೆನೆಸಿಟ್ಕೊಂಡಿದ್ದೀನಿ. ಒಂದೂವರೆ ತಾಸು ನೆನೆಸಿದ್ದೀನಿ ನಾನು. ಒಂದು ಕಪ್ ತೊಗೊಂಡಿದ್ದೀನಿ, 3 ಸ್ಪೂನ್ ನೆನೆಸಿದ್ದೀನಿ ಒಂದು ಲೋಟ ಗ್ಲಾಸ್ ನೀರಿಗೆ. ಹಾಗೆ ಒಂದು ಸೇಬು ತೊಗೊಂಡಿದ್ದೀನಿ, ಒಂದು ದಾಳಿಂಬೆ ತೊಗೊಂಡಿದ್ದೀನಿ. ನಿಮ್ಗೆ ಯಾವ್ಯಾವ ಫ್ರೂಟ್ಸ್ ಬೇಕೋ ಅದೆಲ್ಲ ಹಾಕ್ಕೋಬೋದು, ಆ್ಯಡ್ ಮಾಡ್ಕೋಬೋದು. ನಾನು ಬಾಳೆಹಣ್ಣು ಇದೆ ಹಾಕ್ಕೊತೀನಿ. ಮತ್ತು ಕಸ್ಟರ್ಡ್ ಪೌಡರು 4 ಸ್ಪೂನ್ ತೊಗೊಂಡಿದ್ದೀನಿ. ಅದೇ 4 ಸ್ಪೂನು ಸಕ್ಕರೆ ತೊಗೊಂಡಿದ್ದೀನಿ. ಈಗ ಬನ್ನಿ ಹೇಗೆ ಮಾಡೋದು ನೋಡೋಣ. ಗ್ಯಾಸ್ ಹಚ್ಕೊತಿದ್ದೀನಿ, ಪಾತ್ರೆ ಇಟ್ಟು ಗ್ಯಾಸ್ ಆನ್ ಮಾಡಿಬಿಟ್ಟು ಈ ಒಂದು ಲೋಟ ಹಾಲಿತ್ತಲ್ಲ, ಈ ಹಾಲನ್ನು ಹಾಕಿ ಕಾಯಿಸ್ಕೊಳ್ಳೋಣ. ಕಾಯಬೇಕು, ಹಾಲು ಚೆನ್ನಾಗಿ ಕಾಯಬೇಕು. ಕಾಯೋ ತನಕ ನಾವು ಈ ಹಣ್ಣೆಲ್ಲ ರೆಡಿ ಮಾಡ್ಕೊಳ್ಳೋಣ. ಬನ್ನಿ ನೋಡಿ, ಹಾಲು ಕಾದಿದೆ. ಇವಾಗ ಈ ಕಸ್ಟರ್ಡ್ ಪೌಡರಿಗೆ ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ. ನೀರು ಹಾಕ್ಕೊಂಡು ಈ ಥರ ಕಳ್ಕೊಂಡಿದ್ದೀನಿ. ಇವಾಗ ಹಾಕೋಣ. ಇದಕ್ಕೆ ಹಾಕ್ಬಿಟ್ಟು ಕುದಿಸೋಣ. ಹಾಕಿದ್ರೆ ಗಟ್ಟಿಯಾಗ್ಬಿಡುತ್ತೆ. ಇನ್ನೂ ಸ್ವಲ್ಪ ಹಾಲು ಹಾಕ್ತೀನಿ, ಗಟ್ಟಿ ಆಯಿತು. ಸ್ವಲ್ಪ ಜಾಸ್ತಿ ಕ್ವಾಂಟಿಟಿ ಮಾಡೋದು, ಅದಕ್ಕೆ ಜಾಸ್ತಿ ತೊಗೊಂಡಿದ್ದೆ. ಈ ಹಾಲು ಸೈಡಿಗೆ ಕಾಯಕ್ಕೆ ಇಟ್ಕೊಂಡಿದ್ದೆ, ಅದನ್ನು ಸ್ವಲ್ಪ ಹಾಕ್ತಿದ್ದೀನಿ. ಅಲ್ಲಿಗೆ ಸ್ವಲ್ಪ ಜಾಸ್ತಿ ಮಾಡಲಿಕ್ಕೆ ಹೇಳಿದ್ಲು ಮಗಳು. ಇದು ಸಣ್ಣ ಉರಿಯಲ್ಲಿ ಒಂಚೂರು ಬೇಯಲಿ. ಕಸ್ಟರ್ಡ್ ಪೌಡರ್ ಬೇಡಪ್ಪ ತಿನ್ನಲ್ಲ ನಾವು ಅನ್ನೋರು, ಹಾಲಿನ ಕೆನೆ ಇದೆಯಲ್ಲ, ಹಾಲಿನ ಕೆನೆ 2-3 ದಿವಸದ ಹಾಲಿನ ಕೆನೆ ತೆಗೆದಿಟ್ಕೊಂಡು ಅದರಲ್ಲೂ ಮಾಡ್ಕೊಬೋದು. ಇದೇ ಥರ ಮೆಥಡಲ್ಲಿ ಹಾಲಿನ ಕೆನೆ ಚೆನ್ನಾಗಿ ಈ ಥರ ಬಿಸಿ ಮಾಡಿಕೊಂಡು ಮಿಕ್ಸಿ ಮಾಡ್ಕೊಂಡು ಹಾಲಿನ ಕೆನೆನ ಮಾಡ್ಕೊಬೋದು. ಅದು ತುಂಬ ಚೆನ್ನಾಗಿರುತ್ತೆ, ಹೆಲ್ದಿಯಾಗಿರುತ್ತೆ. ನೋಡಿ ಆಯಿತು, ಇದು ಬೆಂದಿದೆ, ಸಾಕು. ಒಂದು ಕುದು ಬಂದರೆ ಸಾಕು, ಇದು ಬೆಂದಿರುತ್ತೆ. ಇದು ಸ್ವಲ್ಪ ಆರ್ಲಿಕ್ಕೆ ಬಿಡೋಣ. ಸಕ್ಕರೆ ಹಾಕ್ಬಿಡೋಣ ಇವಾಗ. ನೋಡಿ 4 ಸ್ಪೂನ್ ಸಕ್ಕರೆ ತೊಗೊಂಡಿದ್ದೆ ಅಲ್ಲ. ನಿಮಗೆ ಸಿಹಿಗೆ ಎಷ್ಟು ಬೇಕು ಸಿಹಿ ಅನುಗುಣವಾಗಿ ಹಾಕ್ಕೋಬೋದು. ಈಗ ಆಫ್ ಮಾಡ್ಕೊಂಬಿಡೋಣ. ಗ್ಯಾಸ್ ಆಫ್ ಮಾಡಿದ್ದೀನಿ. ಇದರಲ್ಲೇ ಕರಗಿಬಿಟ್ಟು ತಣ್ಣಗಾಗುತ್ತೆ. ಇದು ಚೆನ್ನಾಗಿ ತಣ್ಣಗಾಗಬೇಕು, ತುಂಬ ತಣ್ಣಗಾಗಬೇಕು. ಸ್ವಲ್ಪ ಆರಿದ ಮೇಲೆ ಫ್ರಿಜ್ಜಲ್ಲಿ ಬೇಕಾದ್ರೂ ಇಡ್ಬೋದು. ಆರಿದ ಮೇಲೆ ಉಗುರು ಬಿಚ್ಚು, ತುಂಬ ಬಿಸಿ ಇದ್ದಾಗೆ ಮಾತ್ರ ಫ್ರಿಜ್ಜಲ್ಲಿ ಇಡಬಾರ್ದು. ಈಗ ನೋಡಿ, ಸ್ವಲ್ಪ ನೀರಾಯ್ತಲ್ವ, ಈ ಥರ ನೋಡಿ ಈ ಕನ್ಸಿಸ್ಟೆನ್ಸಿ ಬರಬೇಕು. ಓಕೆ, ಆರಕ್ಕೆ ಬಿಡೋಣ. ಈಗ ಹಣ್ಣೆಲ್ಲ ರೆಡಿ ಮಾಡ್ಕೊಳ್ಳೋಣ. ಬನ್ನಿ ಇವಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಒಂದು ಪಾತ್ರೆ ತೊಳೆದಿದ್ದೀನಿ, ತೊಳ್ಕೊಂಡಿದ್ದು ಒಂದು ದೊಡ್ಡ ಬೌಲ್ ತೊಗೊಂಡಿದ್ದೀನಿ. ಕಸ್ಟರ್ಡ್ ಎಲ್ಲ ಫ್ರಿಜ್ಜಲ್ಲಿ ಇಟ್ಟಿದ್ದು ತಣ್ಣಗಾಗಿದೆ. ಇವಾಗ ಎಲ್ಲ ಒಂದೊಂದೇ ಹಾಕ್ಕೊಳ್ಳೋಣ. ಇವಾಗ ಫಸ್ಟಿಗೆ ಬಾಳೆಹಣ್ಣು ಹಾಕ್ಕೊತಿದ್ದೀನಿ. ನಾನು 4 ಬಾಳೆಹಣ್ಣು ತೊಗೊಂಡಿದ್ದೀನಿ. ಬಾಳೆಹಣ್ಣು ಅದೆಲ್ಲ ಭಾಳ ಬೇಗ ಹೆಚ್ಚಿಟ್ಕೋಬಾರ್ದು. ಕಸ್ಟರ್ಡ್ ಮಾಡಿಕೊಂಡು ಅದನ್ನು ಫ್ರಿಜ್ಜಲ್ಲಿ ಸೆಟ್ಟಾಗ್ಲಿಕ್ಕೆ ಬಿಟ್ಟು ಆಮೇಲೆ ನೋಡಿ, ಒಂದು ದಾಳಿಂಬೆ ತೊಗೊಂಡಿದ್ದೆ ಅಲ್ಲ, ಕಾಣ್ತಿದೆ ಅಲ್ವಾ? ದಾಳಿಂಬೆ ತೊಗೊಂಡಿದ್ದೆ ಅಲ್ಲ, ಹಾಕ್ತಿದ್ದೀನಿ. ದಾಳಿಂಬೆ ಹಾಕಿದ್ದೀನಿ. ಪಪ್ಪಾಯ ತೊಗೊಂಡಿದ್ದೀನಿ, ಅರ್ಧ ಪಪ್ಪಾಯ ಹಣ್ಣು ತೊಗೊಂಡಿದ್ದೀನಿ. ನೋಡಿ, ಪಪ್ಪಾಯ ಕಾಣ್ತಿದೆ ಅಲ್ವಾ? ಹಾಗೆ ಒಂದು ಸೇಬು ತೋರಿಸಿದ್ದೆ ಅಲ್ಲ, ಒಂದು ಸೇಬು ತೊಗೊಂಡಿದ್ದೀನಿ. ಸೇಬು ಬಾಳೆಹಣ್ಣೆಲ್ಲ ಹೆಚ್ಚಿಟ್ರೆ ಕಲರ್ ಚೇಂಜ್ ಆಗಿಬಿಡುತ್ತೆ. ಅದಕ್ಕೆ ತಕ್ಷಣಕ್ಕೆ ಹಾಕಬೇಕು, ಮಾಡ್ಕೋಬೇಕು. ಕಾಣಿಸ್ತಿದೆ ಅನ್ಕೋತೀನಿ, ಎಲ್ಲ ಕಾಣಿಸ್ತಿದೆ ಅಲ್ವಾ? ಎಲ್ಲ ಫ್ರೂಟ್ಸು ನೋಡಿ, ಇಷ್ಟು ಥರ ಫ್ರೂಟ್ಸ್ ಆಗಿದೆ. ಆಮೇಲೆ ನೋಡಿ, ಕಾಮ ಕಸ್ತೂರಿ ಬೀಜ, ತಂಪಿನ ಬೀಜ ನೆನೆಸಿಟ್ಟಿದೆ ಅಲ್ಲ, ಇದಕ್ಕೆ ಆ್ಯಡ್ ಮಾಡ್ತೀನಿ. ಇವಾಗ ಕಸ್ಟರ್ಡು ನೋಡಿರಿ ಈ ಥರ ಆಗಿದೆ, ಇದನ್ನು ಆ್ಯಡ್ ಮಾಡ್ತೀನಿ.
ತಣ್ಣಗಾಗಿದೆ, ಫುಲ್ ತಣ್ಣಗಾಗಿದೆ. ಇವಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಮಿಕ್ಸ್ ಮಾಡಿಕೊಂಡು ತಕ್ಷಣ ಬೇಕಾದ್ರೂ ತಿನ್ಬೋದು. ಹೇಗಿದ್ರು ತಣ್ಣಗೆ ಇರುತ್ತೆ, ಎಲ್ಲ ಹಣ್ಣೆಲ್ಲ ಕೋಲ್ಡಾಗೆ ಇರುತ್ತಲ್ವ, ಹಾಗೆ ತಣ್ಣಗಿರುತ್ತೆ, ಕೂಲಾಗಿದೆ ಎಲ್ಲ, ಹಾಗಾಗಿ ತಿನ್ಬೋದು. ಇಲ್ಲ ನೀವು ಇದನ್ನು ಇನ್ನೂ ಒಂದು ಅರ್ಧ ಗಂಟೆ 1 ಗಂಟೆ ಫ್ರಿಜ್ಜಲ್ಲಿ ಇಟ್ಕೊಂಡು ತಿಂತೀವಿ ಅಂದರೆ ಹಾಗೂ ಮಾಡ್ಬೋದು, ತುಂಬ ಚೆನ್ನಾಗಿರುತ್ತೆ. ನಾನು ವೆನಿಲಾ ಕಸ್ಟರ್ಡ್ ತೊಗೊಂಡಿದ್ದೀನಿ. ನಿಮಗೆ ಬೇರೆ ಯಾವುದಾದ್ರು ಕಸ್ಟರ್ಡ್ ಬೇಕು ಅಂದರೆ ಬೇರೆ ಬೇರೆ ಫ್ಲೇವರ್ ಸಿಗುತ್ತಲ್ವ, ಕಲರ್ ಬೇರೆ ಇದು ಫ್ಲೇವರ್ ಬರೋ ಅಂಥದ್ದನ್ನ ಬೇರೆ ಬೇರೆ ಫ್ಲೇವರ್ ಸಿಗುತ್ತಾ ಇದೆ, ಅದು ತೊಗೋಬೋದು. ನೋಡಿ ಈ ಥರ ಆಗಿದೆ. ಇದು ನೀವು ಇನ್ನೊಂದು ಸ್ವಲ್ಪ ಹಾಲು ಹಾಕ್ಕೊಂಡು ಇನ್ನೂ ಗಟ್ಟಿ ನೀರು ಮಾಡ್ಕೊತೀವಿ ಅಂದರೆ ಇನ್ನೂ ಸ್ವಲ್ಪ ಹಾಲು ಹಾಕ್ಕೋಬೋದು. ನನಗೆ ಇಷ್ಟು ಸಾಕು ಅಂತ ಬಿಟ್ಟು ಈ ಥರ ಮಾಡಿದ್ದೀನಿ. ನೋಡಿ ಈ ಥರ ಸರ್ವ್ ಮಾಡ್ತೀನಿ, ಕೊಡ್ತೀನಿ. ನೋಡಿ ಎಷ್ಟು ಚೆನ್ನಾಗಿರುತ್ತೆ. ಮಕ್ಕಳು ಅಷ್ಟೇ, ದೊಡ್ಡವರು ಅಷ್ಟೇ, ಮನೆಯಲ್ಲಿ ಫ್ರೂಟ್ಸ್ ಎಲ್ಲ ತಂದಿರ್ತೀವಿ, ತಿನ್ನೋದೇ ಇಲ್ಲ, ಎಲ್ಲ ಹಾಳಾಗ್ತಾ ಇರುತ್ತೆ. ಆ ಥರ ಈ ಥರ ಮಾಡಿಕೊಟ್ಬಿಟ್ರೆ ಎಲ್ಲರೂ ತಿಂತಾರೆ, ತುಂಬ ಖುಷಿ ಪಟ್ಕೊಂಡು. ಮತ್ತು ಎಲ್ಲ ಥರ ಹಣ್ಣು ನಮ್ಮ ದೇಹದೊಳಗೆ ಹೋಗುತ್ತೆ ಅಲ್ವಾ, ಮಕ್ಕಳಿಗಾಗಲಿ ದೊಡ್ಡವರಿಗಾಗಲಿ ಎಲ್ಲರಿಗೂ ಆಗಲಿ ತುಂಬ ಚೆನ್ನಾಗಿರುತ್ತೆ. ಫ್ರೆಂಡ್ಸ್, ನೀವು ಒಂದು ಸಲ ಮಾಡಿ ತಿನ್ನಿ, ಹೇಗಿದೆ ಅಂತ ಕಮೆಂಟ್ ಮಾಡಿ. ಓಕೆ ಬಾಯ್. ನನ್ನ ಚಾನಲ್ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು. ಬಾಯ್ ಬಾಯ್. ನಾಳೆ ಸಿಗ್ತೀನಿ.